ನಮಸ್ತೆ ರೈತ ಬಾಂಧವರೇ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಫಾಜಿಲ್. ಫಾಜಿಲ್ ಅಲ್ಲ? ಮೊಹಮ್ಮದ್ ಫಾಜಿಲ್. ಮೊಹಮ್ಮದ್ ಫಾಜಿಲ್ ಅಲ್ಲ ಸರ್? ಒಟ್ಟಾರೆ ಇಲ್ಲಿ ಅಡಿಕೆ ಗಿಡ ಎಷ್ಟೈತಿ? 1200 ಗಿಡ. 1200 ಗಿಡ ಐತಿ. ಹ್ಞೂ ಸರ್. ಆ ಕಡೆ ತೋಟ? ಆ ಕಡೆ ತೋಟ ಬೇರೆ ಸರ್. ಅಲ್ಲಿ ನಿಮ್ದು ಟೋಟಲ್ ಅದು 700 ಗಿಡ ಸರ್. 700 ಇನ್ನೊಂದು 700 ಗಿಡ ಐತಿ. 700 ಗಿಡ. ಸುಮಾರು ಒಂದು 25-30 ನಿಮಿಷ ಆಯ್ತು ನಿಮ್ಮ ತೋಟಕ್ಕೆ ಬಂದು ನಾವು. ಹೌದೌದು ಸರ್. ಒಂದೊಂದೇ ವಿಚಾರಗಳು ಚರ್ಚೆ ಮಾಡ್ಕೊಂಡು ಸರಿ ಸರ್. ಬರ್ತಾ ಇತ್ತು. ಹೌದು ಸರ್. ಎಲಿ ಬಳ್ಳಿ ಎಷ್ಟೈತಿ ಇಲ್ಲಿ? 1000 ಗಿಡ ಇದೆ ಸರ್. 1000 ಎಲಿ ಬಳ್ಳಿ ಐತಿ. 1000 ಗಿಡ. ಎಲಿ ಬಳ್ಳಿ ಐತಿ. ಎಲೆ ಬಳ್ಳಿ 2 ವರ್ಷದ್ದು. 2 ವರ್ಷದ್ದು. ಪ್ರತಿ ತಿಂಗಳು ಕೂಡ ರಸಗೊಬ್ಬರ ಕೊಡ್ತಿದ್ದೀರಿ ನೀವು? ಹಾಂ, ಕೊಡ್ತೀನಿ ಸರ್. ಪ್ರತಿ ತಿಂಗಳು ಕೂಡ ರಸಗೊಬ್ಬರ ಕೊಡ್ತಿದ್ದೀರಿ? ಹಾಂ, ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡಿದರೆ ಎಲ್ಲ ಗಿಡದ ಹತ್ರನೂ ಕೂಡ ಪಾಚ್ ಗಟ್ಟಿರ್ತಕ್ಕಂಥದ್ದನ್ನು ನೋಡ್ತದೆ. ಹೌದು ಸರ್. 4 ದಿವಸಕ್ಕೊಂದ್ಸಲ ನೀರು ಕೊಡ್ತಿದ್ದಿಲ್ಲ. ಹೌದು ಹೌದು. ಇಲ್ಲಿ ನಿಮ್ಮ ತೋಟದಲ್ಲಿ ಎಲಿ ಬಳ್ಳಿ ಇತ್ತೀಚೆಗೆ ನಿಮಗೆ ಆತಂಕ ಇರ್ತಕ್ಕಂಥದ್ದು, ಕೈ ಚೆನ್ನಾಗಿ ಬರ್ತಾ ಇಲ್ಲ? ಇಲ್ಲ ಇಲ್ಲ, ಇನ್ನು ಬರ್ತಾ ಇಲ್ಲ ಕೈ. ಇಲ್ಲಿವರೆಗೆ ಚೆನ್ನಾಗಿ ಬಂದು ಇದಾದ ಕೆಳಗೆ. ಹೌದು, ಇಲ್ಲಿವರೆಗೆ ತುಂಬಾ ಚೆನ್ನಾಗಿ ಬಂತು, ಒಂದಿಷ್ಟು ಡೌನ್ ಫಾಲ್ ಆಯ್ತು. ಹೌದು ಹೌದು. ಹೌದಲ್ಲ ಸರ್? ಹೌದು. ಇಲ್ಲಿ ಬೇರುಗಳ ಆರೋಗ್ಯ ಅಂತಕ್ಕಂಥದ್ದು ಕ್ಷೀಣಿಸುತ್ತೋ ಇಲ್ಲ ಒಂದಿಷ್ಟು? ಇಲ್ಲ ಇಲ್ಲ. ಅಲ್ಲ ಸರ್, ಬೇರುಗಳ ಆರೋಗ್ಯ ಕಡಿಮೆ ಆಗಿದೆ ಅಂತ, ಕ್ಷೀಣಿಸಿದೆ ಅಂದ್ರೆ ಕಡಿಮೆ ಆಗಿದೆ ಅಂತ. ಯಾಕಂದ್ರೆ ಪಾಚಿ ಗಟ್ಟಿದೆ. ಹೌದಲ್ಲ ಸರ್? ಪಾಚಿ ಗಟ್ಟಿದೆ. ಹೌದು. ಪ್ರತಿಯೊಂದು ಗಿಡಕ್ಕೂ ಭರ್ಜರಿ ಪಾಚಿ ಗಟ್ಟಿದೆ. ಹೌದೌದು. ನಿರಂತರ ರಸಗೊಬ್ಬರಗಳ ಪ್ರಯೋಗ ಆಕ್ಚುಲಿ ಹಿಂದೆಲ್ಲ ಎಲಿಬಳ್ಳಿ ತೋಟಕ್ಕೆ ರಸಗೊಬ್ಬರ ಬಳಸದಿಲ್ಲ. ಹಿಂದೆ ಹೋದ್ರೆ ಬಳಸದಿಲ್ಲ. ಹೌದೌದು. ಈ ನಿರಂತರ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಿ ನೀವು? ಹೌದು, ಕೊಡ್ತಾ ಇದ್ದೀನಿ ಸರ್. ಆಮೇಲೆ ಕ್ವಾಲಿಟಿ ಎಲೆ ಬರ್ತೈತಾ? ಇಲ್ಲ, ಬರ್ತಾ ಇಲ್ಲ. ಶೈನಿಂಗ್ ಇಲ್ಲ. ಇಲ್ಲ. ಎಲಿ ಕೂಡ ಸಾಣದೇನೆ, ಸಣ್ಣದು. 1000. ಈಗ ಜಸ್ಟ್ ಒಂದು 10 ನಿಮಿಷದ ಕೆಳಗೆ ನಮ್ಮೊಬ್ಬ ಫಾರ್ಮರಿಗೆ ಫೋನ್ ಮಾಡಿದ್ದೆ. ಹೌದು ಸರ್. ನೀವೇ ಮಾತಾಡಿದ್ರಿ? ಹೌದು ಹೌದು ಸರ್. ಕೊಟ್ರೇಶ್ ಅಲಬೂರ್ ಅಂತ 1/4 ಎಕರೆನಲ್ಲಿ 12 ಪೆಂಡಿ ಕೊಯ್ತಿದ್ದಾರೆ. ಹೌದು. ಹೌದಲ್ಲ ಸರ್? ಹೌದು ಸರ್. ನೀವು 1 ಎಕರೆನಲ್ಲಿ 10 ಪೆಂಡೆ ಕೊಯ್ತೀರಿ. ಹೌದು. ವ್ಯತ್ಯಾಸ ನೋಡ್ರಿ. 2 ಎಕರೆಗೆ 10 ಪೆಂಡೆ. 2 ಎಕರೆಗೆ 10 ಪೆಂಡೆ ಅಲ್ಲ ಸರ್? ನಿಮ್ದು ಖರ್ಚು ಜಾಸ್ತಿ, ಕೆಲಸನೂ ಜಾಸ್ತಿ. ಒಂದು ತಿಂಗಳಿಗೆ ಎಲಿಬಳ್ಳಿ ತೋಟದಾಗೆ ಒಟ್ಟಾರೆ ಖರ್ಚು ಎಷ್ಟು ಮಾಡ್ತೀರಿ? ಒಂದು 60,000 ರೂಪಾಯಿ ಖರ್ಚು ಮಾಡ್ತೀವಿ. ಪ್ರತಿ ತಿಂಗಳು 60,000 ಖರ್ಚು. ಸರ್, ಆದಾಯ ಎಷ್ಟು ಬರ್ತೈತಿ ಇಲ್ಲಿಂದ? ಆದಾಯ ಇನ್ನು ತಗೊಂಡೇ ಇಲ್ಲ ಸರ್. ಅಲ್ಲ ಸರ್, ಎಲಿಬಳ್ಳಿಯಿಂದ ಆದಾಯ ಅಂತ ಐತಿ ತಿಂಗಳು? 60,000 ಖರ್ಚು ಮಾಡಿದ್ರೆ 60,000 ಖರ್ಚು ಮಾಡಿದ್ರೆ ಒಂದು 20,000 ಉಳಿಬೇಕು. ಉಳಿತಾ ಇಲ್ಲ ಸರ್. ಅದನ್ನು ಉಳಿತಿಲ್ಲ. ಇಲ್ಲ, ಅದನ್ನು ಉಳಿತಲ್ಲ. ನಿರಂತರವಾಗಿ ಮಣ್ಣಿನ ಪುನರುತ್ಪಾದನೆ ಅಂತಕ್ಕಂಥದ್ದು, ರೀಜನರೇಷನ್ ಆಫ್ ಸಾಯಿಲ್, ಮಣ್ಣಿನ ಉತ್ಪಾದಕ ಗುಣವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದೀನಿ. ಹೌದೌದು ಸರ್, ಹೇಳಿದ್ದೀರಾ. ರೂಟ್ ಬಯೋಮಾಸ್ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಿ ಬಿಡ್ತಾ ಇಲ್ಲ. ಹೌದೌದು. ನಿರಂತರ ನೀರು ಕೊಡ್ತಾ ಇದ್ದೀರಿ ಸರ್. ಭಾಳ ನೀರು ಕೊಡ್ತಾ ಇದ್ದೀವಿ. ನೀರು ಭಾಳ ಕೊಡ್ತೀವಿ. ಅದಾಗಬಾರ್ದು. ಕ್ವಾಲಿಟಿ ಎಲೆ ಬರಬೇಕು, ಕೈ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದ್ರೆ, ಮಣ್ಣಲ್ಲಿ ಬದಲಾವಣೆ ತರಬೇಕು ಸರ್. ನೈಸರ್ಗಿಕವಾಗಿ ಒಂದಿಷ್ಟು ಇದು ಸಿಗಬೇಕು. ಯಾವುದು? ಪೋಷಕಾಂಶ ಮಣ್ಣಿಂದ ಮತ್ತು ತ್ಯಾಜ್ಯಗಳ ಕಳಿವಿಕೆಯಿಂದ ಸಿಗಬೇಕು. ನೀವು ಈಗ 2ನೇ ವರ್ಷದ ಎಲಿಬಳ್ಳಿ 2 ವರ್ಷ ಸರ್. ಹೌದಾ? ತಿಂಗಳ ರಸಗೊಬ್ಬರ ಕೊಡ್ತಾ ಇದ್ದೀರಿ, ಮಾಡ್ತಿದ್ದೀರಿ, ಜೊತೆಗೆ ಸಗಣಿ ಗೊಬ್ಬರನು ಕೊಡ್ತಾ ಇದೀರಿ. ಹೌದೌದು, ಕೊಡ್ತಾ ಇದೀನಿ ಸರ್. 10 ಲೋಡು 30 ಟನ್ ತನಕ ಕೊಡ್ತಿದ್ದೀರಿ. ಹೌದೌದು ಸರ್, ಕೊಡ್ತಾ ಇದೀನಿ. 2 ಎಕರೆ ಅಡಿಕೆ ಇಳುವರಿನೂ ಕೂಡ ಕಡಿಮೆ ಆಗ್ತೈತಿ. ಕಡಿಮೆ ಆಗ್ತೈತಿ. ಅಷ್ಟೆಲ್ಲ ಖರ್ಚು ಮಾಡಿದ್ರೆ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ ಸರ್. ಒಂದು 100 ಕ್ವಿಂಟಲ್ 110 ಈ ಲೆಕ್ಕ 110 ಕ್ವಿಂಟಲ್ ಲಾಸ್ಟ್, 110 ಲಾಸ್ಟ್. ಹೌದಲ್ಲ ಸರ್? ಹೌದು ಸರ್. ಇಷ್ಟ ಆಗ್ತೈತೆ. ಇಲ್ಲಿಂದ ಕನಿಷ್ಠ 1 ವರ್ಷದ ತನಕ ನಮ್ಮ ಜೊತೆಗಿದ್ದು ಬದಲಾವಣೆ ಆದ್ರೆ ಸರಿ ಆಗನ್ ತೊಳಿ ಸರ್. ಒಂದಿಷ್ಟು ಮಣ್ಣಿಗೆ ಜೈವಿಕ ಶಕ್ತಿ ತುಂಬಾ ಕೆಲಸ ಇರಬಹುದು, ಬೇರುಗಳ ಅಭಿವೃದ್ಧಿ ಇರಬಹುದು, ಸೂಕ್ಷ್ಮಾಣು ಜೀವಗಳ ಚಟುವಟಿಕೆ ಇರಬಹುದು. ಇವನ್ನೆಲ್ಲ ನಿರಂತರವಾಗಿ ಆಗ್ತಾ ಹೋದಂಗೆ ಗಿಡದ ಇದು ಯಾವುದು ಎಲಿಬಳ್ಳಿ ಕೈನೂ ಚೆನ್ನಾಗಿ ಬರುತ್ತೆ, ಕೈನೂ ಚೆನ್ನಾಗಿ ಬರುತ್ತೆ. ಇನ್ನು ಈಗ ನೆಕ್ಸ್ಟ್ ಬೇಸಿಗೆ ಇಳಿಸ್ಬೇಕಾ? ಬೇಸಿಗೆ ಇಳಿಸ್ಬೇಕು ಸರ್. ಬಳ್ಳಿ ಇಳಿಸ್ಬೇಕು. ಬಳ್ಳಿ ಇಳಿಸ್ಬೇಕು.
ಬಳ್ಳಿ ಇಳಿಸಕರನು ಕೂಡ ಹ್ಮ್ ಒಂದಿಷ್ಟು ಅಡಿಕೆ ಬೇರಿಗೆ ಡ್ಯಾಮೇಜ್ ಆಗದಂಗೆ ಇಳಿಸೋದು ತುಂಬಾ ಒಳ್ಳೇದು. ಆಯ್ತು ಸರ್ ಇಳಿಸಿ. ಯಾಕಂದ್ರೆ ಇದು ಮುಂಡಲ್ಲ, ಹೌದೌದು ಸರ್. ಇದು ಮುಂಡಲ್ಲ, ದೂರ ತೆಗಿತೀನಿ ಸರ್. ತಗಂದು ಇಳಿಸೋದು ಭಾರಿ ಒಳ್ಳೇದು. ಆಯ್ತು ಸರ್. ಇಲ್ಲಿ ನಿಮ್ಮ ತೋಟದಲ್ಲಿ ಅತಿಯಾಗಿ ನೀರು ಕೊಟ್ಟಿರೋದ್ರಿಂದ ಹ್ಮ್ ಇದಿಷ್ಟು ಕೊಳೆ ರೋಗ ಇದೆ, ಹೌದೌದು ಸರ್ ಐತಿ. ಅಂಡೊಡಕೈತಿ, ಹೊಟ್ಟೆ ಐತಿ. ಹೊಟ್ಟೊಡಕೈತಿ, ಹ್ಞೂ ಸರ್. ಇಡುಮುಂಡಿಗೆ ಐತಿ, ಹ್ಞೂ ಹೌದಲ್ವಾ? ಹೌದೌದು ಐತಿ ಸರ್. ಕ್ವಾಲಿಟಿ ಕಾಯಿ ಬರ್ತಾ ಇಲ್ಲ, ಅಡಿಕೆ ಕಾಯಿ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಸರ್. ಇಲ್ಲಿಂದ ಹೊರಗೆ ಬಂದ್ರೆ ತುಂಬ ಒಳ್ಳೇದು. ಬದಲಾವಣೆ ಆಗಕ್ಕೆ ಅನ್ನೋದಾದ್ರೆ ಸರಿ. ನಿರಂತರವಾಗಿ ಹ್ಞೂ ಮಣ್ಣಿನ ಜೊತೆಗೆ ಸಂಪರ್ಕ ಅಂತಕ್ಕಂಥದ್ದು, ಜೊತೆಗೆ ಭೂಮಿ ತಾಯಿಯನ್ನ ಹ್ಞೂ ಪ್ರೀತಿಸ್ತಕ್ಕಂಥ ಗುಣ ಬೆಳೆಸಿ ಅಂದ್ರೆ ಆಯ್ತು ಸರ್, ಇಲ್ಲಿಂದ ಸಾಕಷ್ಟು ಇಳುವರಿ ತಗೊಳಕ್ ಅವಕಾಶ ಇದೆ. ಆಯ್ತು ಸರ್ ಮಾಡಿಸ್ತೀನಿ ಇಲ್ಲಿ ಖರ್ಚುಗಳು ಜಾಸ್ತಿ ಆಗ್ತದವಲ್ಲ ಸರ್? ಸರ್ ಆಗ್ತದೆ. ಹೆಚ್ಚು ಕಮ್ಮಿ ಒಂದು ಹತ್ತತ್ರ ಒಂದು 7 ರಿಂದ 8 ಲಕ್ಷ ಖರ್ಚು ಬರುತ್ತೆ. ಬರ್ತದೆ ಸರ್, ಬರ್ತದೆ. ದೊಡ್ಡ ಆದಾಯ ಬರ್ತಾ ಇಲ್ಲ, ಇದೇ ಆತಂಕ ಇಲ್ಲ, ನಿಮ್ಗೆ. ಹೌದು ಸರ್. ಹೌದು 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 ಸರ್. ಸರಿನಾ ಸರ್? ಸರಿ ಕರೆಕ್ಟ್ ಇದೆ ಸರ್ ನೀವು ಹೇಳ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು. ಆಯ್ತು ಸರ್. ಒಳ್ಳೇದಾಗಲಿ ಸರ್. ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಹ್ಞೂ ಒಳ್ಳೇದಾಗಲಿ. ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ. ನೋಡಿದ್ರಲ್ಲ ರೈತ ಬಾಂಧವರೇ, ಮಣ್ಣು, ಮಣ್ಣಿನ ಜೀವಿಗಳು, ಮಣ್ಣಿನ ಉತ್ಪಾದಕ ಗುಣ ಇವೆಲ್ಲವೂ ಕೂಡ ತೋಟಗಾರಿಕೆ ಬೆಳೆಯನ್ನು ಆಧರಿಸಿರ್ತಕ್ಕಂಥ ಒಂದು ವಿಜ್ಞಾನ. ಈ ವಿಜ್ಞಾನವನ್ನು, ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಂಡು ವಿಜ್ಞಾನದ ಜೊತೆ ಕನೆಕ್ಟ್ ಆದರೆ, ವೈಜ್ಞಾನಿಕ ಮನೋಭಾವನೆಗಳನ್ನು ಅಥವಾ ಮಣ್ಣಿನ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ, ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಉಳಿಸ್ಕೊಂಬಂದರೆ ಇಲ್ಲಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಅಡಿಕೆ ಫಸಲು ಇರ್ಬೋದು ಅಥವಾ ಎಲೆಬಳ್ಳಿ ಕ್ವಾಲಿಟಿ ಮತ್ತು ಇಳುವರಿನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಿಬೋದು ಅಂತಕ್ಕಂಥದ್ದು 8 ವರ್ಷದ ಅವಧಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ. ಆದಷ್ಟು ರೈತ ಬಾಂಧವರೇ, ಅತಿಯಾದ ರಸಗೊಬ್ಬರಗಳು ಮೊರೆ ಹೋಗೋದಕ್ಕೇನು ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕೆ ಮತ್ತು ಜೈವಿಕ ಗೊಬ್ಬರದಲ್ಲಿ ಫಾಸ್ಫರಸ್ ಸ್ಲರೀಸ್ ಇರ್ಬೋದು ಅಥವಾ ಪೊಟ್ಯಾಶ್ ಸ್ಲರೀಸ್ ಇರ್ಬೋದು, ಈ ಥರ ಹೋಗ್ತಕ್ಕಂಥದ್ದು ಸಮಗ್ರ ತೋಟಗಾರಿಕಾ ನಿರ್ವಹಣೆ ಮತ್ತು ಸಮಗ್ರ ಕೀಟ ನಿರ್ವಹಣೆ, ಪೀಡೆ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾವಂತ ಅಥವಾ ಬುದ್ಧಿವಂತ ರೈತನ ಆಯ್ಕೆ ಅಂತಕ್ಕಂಥದ್ದು ನಮ್ಮ ವಿಚಾರ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಸಂಪರ್ಕಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು.